ನಾವು ವಿಜ್ಞಾನವನ್ನು ಅರಿಯುವುದೇ ಅಧರ್ಮ ಅಂತ ಗೊತ್ತಿಲ್ಲ. ಅಂದರೆ ವಿಜ್ಞಾನ ಬೇಡ ಅಂತಲ್ಲ, ತಿಳ್ಕೊಳ್ಳಿ. ಅದರಲ್ಲಿ ನಿಮಗೆ ನಿದ್ದೆ ಚೆನ್ನಾಗಿ ಬರುತ್ತಾ? ಇಲ್ಲ. ಕಾರಣ ನಾವೆಲ್ಲ ಬೇಗ ಹೋಗ್ಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ಕೊಳ್ಳೋದಕ್ಕೆ ಎಲ್ಲವನ್ನೂ ರೆಡಿ ಮಾಡ್ಕೊಳ್ತಾ ಇರೋದೇ ವಿಜ್ಞಾನ. ಬೇಗ ಹೋಗಲಿಕ್ಕೆ, ರೋಗಕ್ಕೆ ಬೇಗ, ಸಾವಿಗೆ ಬೇಗ, ದುರಂತಕ್ಕೆ ಬೇಗ, ಇದೆ ತಾನೇ? ಅಂದರೆ ಎಲ್ಲವೂ ಕೂಡ ವಿಜ್ಞಾನದ ಮೇಲೆ ನಿಂತಿದೆ ಅಂಥೇಳಿ ಇವಾಗೆಲ್ಲ ಅದಕ್ಕೆ ಬೇಗ ಹೋಗ್ತಿರೋದೆಲ್ಲ. ಈಗ ವಿಜ್ಞಾನ ಇಲ್ಲದೆ ನಾವಿಲ್ಲ ಅಂತ ತಿಳ್ಕೊಂಡಿದ್ದೀವಿ, ಅದಕ್ಕೆ ಬೇಗ ಹೋಗ್ತಾ ಇದ್ದೀವಿ ಅಷ್ಟೇ. ವೆರಿ ಸಿಂಪಲ್. ನೀವೇ ಅರಿಸ್ಕೊಂಡಿರೋದು. ಹೌದು. ಹಾಗಾದರೆ ವಿಜ್ಞಾನ ಬೇಡವಾ? ಆದರೆ ನಿಮಗೆ ಜ್ಞಾನ ಇಲ್ಲದೆ ವಿಜ್ಞಾನ ಯಾಕೆ ಬೇಕು? ಹೌದು. ಜ್ಞಾನ ಇಲ್ಲದೆ ಬದುಕೋದಕ್ಕೆ ಆಗೋದಿಲ್ಲ, ವಿಜ್ಞಾನ ಇಲ್ಲದೆ ಬದುಕಬಹುದು. ನಡ್ಕೊಂಡೋದ್ರೆ ಮನುಷ್ಯ ಆರೋಗ್ಯವಾಗಿ ಇರ್ತಾನೆ, ತುಂಬ ಚೆನ್ನಾಗಿರುತ್ತೆ. ನಡ್ಕೊಂಡೋದ್ರೆ ಒಳ್ಳೆ ನಿದ್ದೆ ಬರುತ್ತೆ, ಹೌದಾ? ಹೌದು ಹೌದು. ಅದೇ ನೀವು ವೆಹಿಕಲಲ್ಲಿ ಹೋಗಿ ಹಾಲು ತರೋಕ್ಕೂ ವೆಹಿಕಲ್ಲು ಇಲ್ಲೇ ಪಕ್ಕದಲ್ಲೇ ಇರುತ್ತೆ, ಡೈರಿ, ಅದಕ್ಕೂ ಸ್ಕೂಟ್ರೆ, ನಿದ್ದೆಯಲ್ಲಿ ಬರುತ್ತೆ? ಬರಲ್ಲ ಗುರುಗಳೇ ಅಲ್ವಾ? ಯಾಕೆ ಅಂದರೆ ಜ್ಞಾನ ಉತ್ಪತ್ತಿಯಾಗುವುದು ಹೇಳಿಕೊಡುವವರು ಯಾರು? ಜ್ಞಾನ ಯಾರು ಹೇಳ್ಕೊಡ್ತಾರೆ? ಪ್ರಶ್ನೆ ಬರುತ್ತೆ. ಬರುತ್ತೆ ಬರುತ್ತೆ ಗುರುಗಳೇ. ಯಾರು ಹೇಳ್ಕೊಡಲ್ಲ, ಅದು ನೀವೇ ರೂಪಿಸ್ಕೋಬೇಕು. ಜ್ಞಾನವನ್ನು ರೂಪಿಸಿಕೊಳ್ಳುವುದೇ ನೀವಾಗಿದೆಯೇ ಹೊರತು ಯಾರೋ ಹೇಳೋದ್ರಿಂದ ಜ್ಞಾನ ಬರಲ್ಲ. ಯಾವ ರೀತಿಯಾಗಿ ಅಂದರೆ, ಕಣ್ಣು ಮುಚ್ಚೋದು ಮನುಷ್ಯ ಎಷ್ಟು ಜಾಸ್ತಿ ಮಾಡ್ಕೋತಾನೋ ಅಷ್ಟು ಬೇಗ ಜ್ಞಾನವಂತನಾಗ್ತಾನೆ. ಕಣ್ಣು ಮುಚ್ಚುವ ಕ್ರಮ ಯಾರು ತಿಳ್ಕೊಂಡಿರ್ತಾನೋ, ಕಣ್ಣು ಮುಚ್ಚೋದು ಹೆಂಗೆ, ಯಾವುದದು ಮುಚ್ತಾ ಇದೀವಲ್ಲ ನಾವು, ಯಾವಾಗ? ನಿಮ್ಗಿಷ್ಟ ಬಂದಾಗ. ನಿಮಗಿಷ್ಟ ಬಂದಾಗ ಕಣ್ಣು ಮುಚ್ತಾ ಇದ್ದೀರಾ, ಹಂಗೆ ಮುಚ್ಚಂಗಿಲ್ಲ. ಮತ್ತೆ ಯಾವಾಗ ಗುರುಗಳೇ? ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಕಣ್ಣು ತೆರೀಬೇಕು. ಇದು ಶಾಕಿಂಗ್ ನಿಮಗೆಲ್ಲ. ಮಧ್ಯರಾತ್ರಿ 2 ಗಂಟೆಯಿಂದ ಬೆಳಗಿನ ಜಾವ 5 ಗಂಟೆವರೆಗೂ ಮನುಷ್ಯ ಕಣ್ಣನ್ನು ತೆರೆದಿರಬೇಕು. ಮತ್ತೆ ನಿದ್ದೆ ಮಾಡೋದು ಹೇಗೆ ಗುರುಗಳೇ? ಅದಕ್ಕೆ ಹೇಳ್ತಾ ಇದ್ದೀನಿ. ನಾವು ಏನು ಮಾಡ್ತೀವಿ ಅಂದರೆ, ಮಲಕ್ಕಳೋದೇ 12 ಗಂಟೆಗೆ, ಇನ್ನು ಹೇಳೋದೆಲ್ಲಿ ಎಚ್ಚರಿಕೆ ಕಂಡುಬಿಡ್ತೀವಿ. ಹೌದು. ಜ್ಞಾನವಂತರಾಗಬೇಕು, ಮಕ್ಕಳಿಗೆ ಜ್ಞಾನವನ್ನು ಕೊಡಬೇಕು, ನಾವು ಆರೋಗ್ಯವಂತರಾಗಬೇಕಂದ್ರೆ ಈ 3 ಗಂಟೆಯ ಅವಧಿ ನಮ್ಮ ದೇಹಕ್ಕೆ ಬೇಕಾದಂತಹ ರಕ್ತ ಸೌಲಭ್ಯ ಏನೆಲ್ಲ ಬೇಕು, ಎಲ್ಲದಕ್ಕಿಂತ ಹೆಚ್ಚಾಗಿ ರಕ್ತ ಶುದ್ಧೀಕರಣ ಆಗಬೇಕು. ಏನಾಗಬೇಕು? ಶುದ್ಧೀಕರಣ. ರಕ್ತ ಶುದ್ಧೀಕರಣ ಆಗೋದಕ್ಕೆ ಬೆಳಗಿನ 2 ಗಂಟೆಯಿಂದ ಇದು ಆಗೋ ಕೆಲಸನಾ? ಇದೇನು ಕೂತ್ಕೊಂಡು ಇವ್ರು ಹೇಳ್ಬಿಡ್ತಾರೆ 2 ಗಂಟೆ ಹತ್ರ ಗೆದ್ದು ಕೂತ್ಕೊಳ್ಳೋದ ಅಂದರೆ ಎಷ್ಟು ಬೇಗ ಮಲ್ಕೋಬೇಕು? ನೀವು ಯೋಚನೆ ಮಾಡಿ. ಅಲ್ಲಿಂದ 7 ಗಂಟೆ ಹಿಂದಕ್ಕೆ ಬನ್ನಿ. 2 ಗಂಟೆಗೆ ಹೇಳ್ಬೇಕಾದ್ರೆ ಅದರಿಂದ 7 ಗಂಟೆ ಹಿಂದಕ್ಕೆ ಬನ್ನಿ. ಎಷ್ಟೊತ್ತಾಗತ್ತೆ? 7 ಗಂಟೆಗೆ ಲೈಟ್ ಆನ್ ಮಾಡೋಂಗೆಲ್ಲ ಮಲಗಬೇಕು. ಇದು ಸಾಧ್ಯನಾ? ಆಗಲ್ಲ ಗುರುಗಳೇ. ಹಂಗಿದ್ರೆ ಸಾಯಲೇಬೇಕು. ಆಗಲ್ಲ ಅಂದಮೇಲೆ ಸಾಯಲೇಬೇಕು, ಅನುಭವಿಸ್ಲೇಬೇಕು ಅಷ್ಟೇ. ಇದೇ ಅಜ್ಞಾನ, ಇದೇ ವಿಜ್ಞಾನ. ಬೇಡದೆಲ್ಲ ಬೇಕು, ನೋಡ್ದಿರೋದೆಲ್ಲ ನೋಡಬೇಕು, ಹೋಗದೇ ಇರೋ ಕಡೆ ಎಲ್ಲ ಹೋಗಬೇಕು, ಆಗದೇ ಇರೋದೆಲ್ಲ ಬೇಕು. ಇದೇ ಅಜ್ಞಾನತ್ವ. ಯಾಕೆ? ನಾವು ಕ್ಲೀನಾಗಿ ಬೆಡ್ಶೀಟ್ ಹೊತ್ಕೊಂಡು ಬೆಳಿಗ್ಗೆ 8 ಗಂಟೆ 9 ಗಂಟೆ 10 ಗಂಟೆ ಹೇಳೋರಿಗೆ, ಮಕ್ಕಳಾಗಲಿ ದೊಡ್ಡವರಾಗಲಿ ಆಫೀಸರ್ ಆಗಲಿ ಯಾರೇ ಆಗಲಿ, ಇವರಿಗೆ ಯಾವ ಕಾರಣಕ್ಕೂ ಜ್ಞಾನ ಬರಲ್ಲ.